ಮಾಟಗಾತಿ ಎಷ್ಟು ಆಟಗಳು ಆಡೋದು ನೀನು? ಅರೆ ಸುಮ್ನೆ ಮಾಟಗಾತಿ ನರಕದಂತ ಊರಲ್ಲಿ ಊರಿಗೆ ಕಳಂಕ. ಅರೆ ಸುಮ್ನೆ ಏನೇ ನಮ್ಮೇಲೆ ಮಾಟ ಮಂತ್ರ ಮಾಡ್ತೀಯ? ನೋಡಿವ ನಿನ್ನ ನೇತ್ ಹಾಕ್ಬಿಡ್ತೀನಿ ಹಾಗೇನೆ. ನಿನ್ ಕತೆ ಮುಗೀತು. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ನಾವ್ ಯಾರಂತ ನಿಮಗಿನ್ನೂ ಗೊತ್ತಿಲ್ಲ. ಬಿಟ್ಬಿಡು ನನ್ನನ್ನ ಸುಮ್ನೆ ಬಿಡಲ್ಲ. ನಾವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಬಿಡು ಬಿಡು ನಮ್ಮನ್ನ ಬಿಡು. ನಾವು ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಾಶ ಮಾಡ್ಬಿಡ್ತೀನಿ. ನಮ್ಮನ್ನ ಗೊತ್ತಿಲ್ಲ. ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಮ್ಮನ್ ಬಿಟ್ಬಿಡಿ, ನಮ್ಮನ್ ಬಿಟ್ಬಿಡಿ. ಇದೇ ಆ ಜಾಗ ಇರ್ಬೋದಾ? ಈ ಮನೇಲಿ ಶ್ರೀಮಂತ ಹೆಂಗಸರು 3 ಜನ ಇದ್ದಾರೆ ಅಂತ ಥಾಮಸ್ ಹೇಳ್ತಿದ್ದ. ಸೇಫ್ ಇದೆ ಅಂತ ಹೇಳ್ತಿದ್ದ. ಅವನ್ ಹೇಳೋ ಪ್ರಕಾರ ಅದ್ರ ತುಂಬಾ ದುಡ್ಡಿದೆಯಂತೆ. ಸರಿ ಆಯ್ತು, ನಡಿ ಹೋಗೋಣ. ಸರಿ, ನಿಧಾನಕ್ಕೆ ಹೋಗೋಣ. ಯಾರ ನಿದ್ದೆನೂ ಹಾಳು ಮಾಡಿಲ್ಲ ಅಂದ್ರೆ ಕೆಲಸ ಸುಲಭ ಆಗತ್ತೆ. ರೆಡಿನಾ? ನಾನ್ ರೆಡಿ. ನಡಿ ಹೋಗೋಣ. ನಡಿ. ನಿಧಾನಪ್ಪ, ನಾನು ಮೇಲೆ ಹೋಗಿ ನೋಡ್ತೀನಿ. ಮಾಡ್ತಾ ಇದೀಯ ಇಲ್ಲಿ? ಎಲ್ಲಿಂದ ಬಂದೆ ನೀನು? ಇದು ನನ್ನ ಮನೆ. ನಾನು ಹೇಳಿದ್ದಷ್ಟೇ ಕೇಳಬೇಕು ಇವಾಗ. ಬಾಯಿ ಮುಚ್ಚು.
ಸೇಫ್ ಎಲ್ಲಿದೆ ಅಂತ ಹೇಳೋ. ನಮ್ ಹತ್ರ ಸೇಫ್ ಏನೂ ಇಲ್ಲ. ಪ್ಲೀಸ್ ನೀನು ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ನಿಂಗ್ ನೋವು ಮಾಡೋದ್ ನಂಗೆ ಇಷ್ಟ ಇಲ್ಲ. ಒಳ್ಳೆ ಮಾತಲ್ಲಿ ನೀನ್ ಕೇಳಲ್ಲ ಅನ್ಸುತ್ತೆ. ಸೇಫ್ ಎಲ್ಲಿದೆ? ಸೇಫ್ ಇಲ್ಲ ಅಂತ ಹೇಳ್ದೆ ತಾನೆ. ಏನ್ ಗುರು ಇದು? ಅದನ್ನ ಮುಟ್ಬೇಡ. ದುಡ್ಡೆಲ್ಲಿದೆ ಹೇಳು. ದುಡ್ಡ? ಸೇಫ್ ಅಲ್ಲಿರೋ ದುಡ್ಡು. ಸುಮ್ನೆ ನನ್ ಮಾತ್ ಕೇಳು ಅಂದೆ ತಾನೆ, ಬೇಕಿತ್ತಾ? ಇವ್ರಿಬ್ರನ್ನ ಏನ್ ಮಾಡೋಣ ಅಂತೀಯಾ? ಇವನನ್ನ ಬಿಟ್ಬಿಡೋಣ. ಇವ್ ನೆನ್ಪನ್ನೆಲ್ಲ ಅಳಿಸ್ ಹಾಕಿ ಕಳ್ತನ ಮಾಡೋದ್ ಬಿಟ್ಟು ಒಳ್ಳೆ ದಾರಿಲಿ ಹೋಗೋ ಹಾಗೆ ಮಾಡೋಣ. ತುಂಬಾ ತಮಾಷೆ ಆಗಿತ್ತಲ್ವಾ? ಇವ್ನ್ ನನಗಿರ್ಲಿ ಬಿಡು. ಕಸ ಗುಡ್ಸಕ್ ಯೂಸ್ ಆಗ್ತಾನೆ. ಏನಾಯ್ತು? ಅಯ್ಯೋ ದೇವ್ರೆ. ನನ್ ಶಕ್ತಿಗಳನ್ನ ಮತ್ತೆ ಈ ತರ ಬಳಸ್ಕೋಬೇಕು. ಹಾಗ್ ಮಾಡಕ್ ಆಗಲ್ಲ ಸ್ಯಾಮ್. ನಾವ್ ಎಲೆ ಮರೆ ಕಾಯ್ ತರ ಇರ್ಬೇಕು. ಮನುಷ್ಯರ ಬಗ್ಗೆ ನಿಂಗ್ ಗೊತ್ತಲ್ಲ, ಮಾಟಗಾತಿಯರ್ನ ಅವ್ರು ಒಪ್ಪಲ್ಲ. ನಮ್ಮನ್ನ ಅವರು ಒಂದು ನೇಣ್ ಹಾಕ್ತಾರೆ, ಇಲ್ಲ ಅಂದ್ರೆ ಜೀವಂತ ಸುಟ್ಟು ಹಾಕ್ತಾರೆ. ಅಲ್ಲ, ನಮ್ ಹತ್ರ ಇಷ್ಟೊಂದ್ ಶಕ್ತಿಗಳಿದ್ರೂನು ಬಳಸ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಲೂಸಿ ಹೇಳೋದ್ ಸರಿನೇ, ನಾವಾಗೆ ಅಪಾಯನ ಮೈಮೇಲ್ ಹಾಕೋಬಾರ್ದು. ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಒಂದು ಕಣ್ಣಿಟ್ಟಿರ್ಬೇಕು ಅಷ್ಟೇ. ನಮ್ಮ ಶಕ್ತಿನ ಬಳಸದೇ ಇದ್ರೇನೆ ತುಂಬಾ ಒಳ್ಳೇದು. ನಮ್ಮ ಜಾದುಗಿಂತ ಈ ಎಣ್ಣೆ ಜಾದುನೇ ಚೆನ್ನಾಗಿರತ್ತೆ. ಚಿಯರ್ಸ್ ಗರ್ಲ್ಸ್. ಈ ಕಡೆ ಕರ್ಕೊಂಡ್ ಬರೋ ಇವಳನ್ನ. ಬೇಗ ನಡಿ, ಕೊಟ್ಟಿರೋ ವಿಷದ ಶಕ್ತಿ ಕಡಿಮೆ ಆಗುತ್ತೆ. ಏನ್ ಭಾರ ಇದ್ದಾಳೆ ಗುರು ಇವಳು. ಎಷ್ಟೇ ಕಿರ್ಚಾಡ್ತೀಯ, ನಡಿ ಮಾಡ್ತೀನಿ ನಿಮಗೆ. ಏನಾಯ್ತು ನಿಂಗೆ? ಏನಾಗಿಲ್ಲ, ಕೆಟ್ಟ ಕನ್ಸ್ ಅಷ್ಟೇ. ಅಕಾಡೆಮಿಗೆ ಯಾಕೆ ಬಂದಿದ್ದೆ ಅಂತ ನಿಂಗೆ ಕೇಳ್ಬೋದಾ? ಪರವಾಗಿಲ್ಲ ತಾನೆ? ನಾನು ಇಲ್ಲಿ ಇಂಡಕ್ಷನ್ಗೆ ಅಂತ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಿಂಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ರೆಪ್ಯುಟೇಷನ್ ಹೇಗಿದೆ ಅಂತ? ಇಲ್ಲ, ನನಗೆ ಅಷ್ಟಾಗೇನು ಗೊತ್ತಿಲ್ಲ. ಗಾಡಿ ಹಾಕಿಲ್ಲಿ ನಾವು ರೀಚ್ ಆದ್ವಾ? ಇಲ್ಲ, ದಾರಿ ತುಂಬಾ ದೂರ ಇದೆ, ಆದ್ರೆ ರಸ್ತೆ ಏನು ಚೆನ್ನಾಗಿಲ್ಲ, ಗಾಡಿ ಹಾಳಾಗುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿಂದ ಹೇಗ್ ಹೋಗೋದು?
ಏನಿಲ್ಲ, ರಸ್ತೆ ತುಂಬಾ ಸುಲಭವಾಗಿದೆ. ಕಾಲ್ದಾರಿ ನಡ್ಕೊಂಡು ಹೋದ್ರೆ ನೇರವಾಗಿ ಸಿಗುತ್ತೆ, ಅಲ್ಲೇನೆ ಪಕ್ಕದಲ್ಲಿ. ಹೆಲೋ, ಓ ಹಾಯ್, ನಾನು ಜೆಸಿಕಾ. ಹಾ, ನಾನು ಕ್ಯಾಥರಿನ್. ಬಾ, ನಿಂಗ್ ಜಾಗ ತೋರಿಸ್ತೀನಿ. ನಮ್ಮ ಅಕಾಡೆಮಿಗೆ ನೀನ್ ಸೆಲೆಕ್ಟ್ ಆಗಿದ್ದು ಸರ್ಪ್ರೈಸಿಂಗ್ ಆಗಿದ್ಯಾ? ನಿಜ ಹೇಳ್ಬೇಕಂದ್ರೆ ನಾನು ಅಪ್ಲೈನೇ ಮಾಡಿರ್ಲಿಲ್ಲ. ಮಾಕಮ್ಮ ಅವ್ರಿಗೆ ಒಳ್ಳೆ ಸ್ಟೂಡೆಂಟ್ ಅಂದ್ರೆ ತುಂಬಾ ಇಷ್ಟ. ಏನ್ ಸಬ್ಜೆಕ್ಟ್ ತಗೊಂಡಿದ್ಯಾ? ನಾನು ಆರ್ಟ್ಸ್ ಓದಕ್ ಬಂದಿದ್ದೀನಿ. ಕೂಲ್. ನಾನು ಅಷ್ಟೇ. ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಮಿಸ್ ಮ್ಯಾರ್ಕಮ್ ಮೆಥಡ್ನ ಯಾವತ್ತೂ ಪ್ರಶ್ನಿಸ್ಬೇಡ. ಇದು ಮಿಸ್ ಮ್ಯಾರ್ಕಮ್ಸ್ ಆಫೀಸ್. ಸುಮ್ನೆ ಒಳಗ್ ಹೋಗಿ ಅವ್ರ ಮಾತ್ ಕೇಳು ಅಷ್ಟೇ. ಇಂಡಕ್ಷನ್ ಆದ್ಮೇಲೆ ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ನಾವು ನಿನ್ ಮೇಲೆ ಒಂದು ಕಣ್ಣಿಟ್ಟಿದ್ವಿ. ಕೂತ್ಕೋ. ಥ್ಯಾಂಕ್ ಯು. ನಿಂತರ ಬ್ಯಾಕ್ಗ್ರೌಂಡ್ ಇರುವಂತ ಸ್ಟೂಡೆಂಟ್ಗಳಿಗೆಲ್ಲರಿಗೂ ನಾವು ಸೀಟ್ಸ್ ಕೊಡ್ತೀವಿ. ನನ್ನ ಬ್ಯಾಕ್ಗ್ರೌಂಡಾ? ಈ ಜಾಗ ನಂಗೆ ತುಂಬಾ ಇಷ್ಟ ಆಯ್ತು. ಈ ಲೊಕೇಶನ್ ಪರ್ಫೆಕ್ಟ್ ಆಗಿದೆ. ಈ ಜಾಗದಲ್ಲಿ ಪ್ರೈವಸಿ ತುಂಬಾ ಇದೆ, ಮತ್ತೆ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ. ಸೆಮಿಸ್ಟರ್ಗೆ ತುಂಬಾ ತಡವಾಗಿ ಬಂದಿದ್ಯಾ, ಮತ್ತೆ ಕಡಿಮೆ ಸಮಯದಲ್ಲಿ ನಿನಗೆ ತುಂಬಾ ಕಲಿಯೋಕಿದೆ. ಇದೇ ನೋಡು ಕಾಂಟ್ರಾಕ್ಟ್. ಇದನ್ನ ಸೈನ್ ಮಾಡಿದ್ಮೇಲೆ ಕೊನೆವರೆಗೂ ನೀನು ನಮ್ಮೊಳಗೆ ಇರ್ತೀಯ.
ಗ್ರಾಜುಯೇಷನ್ ಮುಗಿಯೋವರೆಗೂನಾ? ಹಾಗೆ ಆಗ್ಲಿ. ನಂಗೆ ಅಷ್ಟೊಂದೇನು ಗೊತ್ತಿಲ್ಲ ಅಂತ ಅನ್ಸತ್ತೆ ಈ ಸ್ಕೂಲ್ ಬಗ್ಗೆ. ನಾನ್ ಹೇಳಿದ್ನಲ್ಲ, ಜಾಸ್ತಿ ಸಮಯ ಇಲ್ಲ. ನೀನು ಖಂಡಿತ ಕಲಿಬೇಕು, ಬೇಗ ಕಲಿಬೇಕು. ನಾವು ನಿನಗ್ ಕಲಿಸ್ತೀವಿ, ಆದ್ರೆ ನೀನು ಮನಸ್ ಮಾಡ್ಬೇಕಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಿನ್ ಹಿಂದಿನ ಜೀವನ ಒಂದ್ಸಲ ನೋಡು. ಒಂಟಿಯಾಗಿ ಬೇಜಾರಾಗಿ ಬದುಕಿದ್ದೆ, ಆದ್ರೆ ಇವಾಗ ನಾವಿದ್ದೀವಿ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು? ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸೈನ್ ಮಾಡು, ಆಮೇಲೆ ನಿನ್ ಜೀವನದಲ್ಲಿ ಅದ್ಭುತವಾದ ವಿಷಯಗಳನ್ನ ನೀನು ಕಲ್ತ್ಕೋಬಹುದು. ಎಕ್ಸಲೆಂಟ್. ಇದನ್ನ ಸೆಲೆಬ್ರೇಟ್ ಮಾಡಬೇಕು. ಅಲ್ಲ, ಅದು ಈಗ ತುಂಬಾ ಲೇಟ್ ಆಗಿದೆ. ನಾನು ವಾಪಸ್ ರೂಮಿಗೆ ಹೋಗ್ತೀನಿ. ಸರಿ ಆಯ್ತು, ಹೋಗು. ಥ್ಯಾಂಕ್ ಯು ಮಿಸ್ ಮಾಕಮ್. ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಮಿಸ್ ಮಾರ್ಕಮ್ ಬಗ್ಗೆ ನಿಂಗೆ ಏನ್ ಅನಿಸ್ತು? ಶಿ ಇಸ್ ಅ ಬ್ರಿಲಿಯಂಟ್ ವುಮೆನ್. ಹೌದು, ಹಾಗೆ ಅನ್ಸತ್ತೆ. ನಿಂಗೆ ಅವ್ರು ಏನ್ ಹೇಳಿದ್ರು? ಅಷ್ಟೇನು ಹೇಳಿಲ್ಲ. ನಾಳೆ ಇನ್ನೂ ಜಾಸ್ತಿ ವಿಷಯ ಗೊತ್ತಾಗತ್ತೆ. ಗುಡ್ ನೈಟ್. ಗುಡ್ ನೈಟ್. ಇವಳು ಇವಾಗ್ಲೇ ಬಂದಿದ್ದು. ನೀವಿಬ್ರು ಇಲ್ಲೇನೆ ಮಾತಾಡ್ಕೊಂಡಿರಿ. ಹಾಯ್, ಸಾರಿ, ಇದು ನನ್ ರೂಮು ಅಲ್ವಾ, ಗೊತ್ತಿಲ್ಲ. ಅದು ಪರವಾಗಿಲ್ಲ, ಬಾ, ಆಮೇಲೆ ನಿನ್ ರೂಮಿಗೆ ಹೋದ್ರಾಯ್ತು. ಐ ಆಮ್ ಸ್ಯಾಲಿ. ಜೆಸಿಕಾ. ನಾನು ಇಲ್ಲಿಗೆ ಅಪ್ಲೈನೇ ಮಾಡ್ಲಿಲ್ಲ, ಆದ್ರೂ ಇಲ್ಲಿ ನನಗ್ ಸೀಟ್ ಸಿಕ್ತು, ಗೊತ್ತಾ? ನಂಗೂ ಅಷ್ಟೇನೆ. ನಿನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು ಯಾಕೆ ಇಲ್ಲಿಗೆ ಜಾಯ್ನ್ ಆದೆ? ಅದೇನು ಅಂತಂದ್ರೆ, ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಒಂದು ಚಾನ್ಸ್ ತಗೊಳ್ಳೋಣ ಅಂತ ಬಂದೆ. ನನ್ ಕಾಲೇಜಿಂದ ನನ್ನ ಒದ್ದೋಡಿಸ್ಬಿಟ್ರು. ಬೇರೆ ಯಾವ ಕಾಲೇಜಲ್ಲೂ ಸೇರಿಸ್ಕೊಳ್ಳಿಲ್ಲ, ಇಲ್ಲಿ ಸೀಟ್ ಕೊಟ್ರು. ಆರಾಮಿದ್ಯಾ ತಾನೆ? ಇಲ್ಲ, ಏನಾಗಿಲ್ಲ. ಮಾರ್ಕಮ್ ಕೊಟ್ಟಿದ್ ವೈನಿಂದ ಅನ್ಸುತ್ತೆ. ತುಂಬಾ ಸ್ಟ್ರಾಂಗ್ ಇದೆ. ನಿಧಾನ ಕುತ್ಕೋ, ಬಾ ಇಲ್ಲಿ. ಸಾರಿ. ಪರವಾಗಿಲ್ಲ, ಬಾ, ಆರಾಮಾಗಿ ಕುತ್ಕೋ, ನಿಧಾನ. ತಗೋ, ನೀರ್ ಕುಡಿ. ಥ್ಯಾಂಕ್ಸ್. ರೆಸ್ಟ್ ಮಾಡು, ಎಲ್ಲ ಸರಿ ಹೋಗತ್ತೆ. ಓಕೆ, ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ, ನೀನ್ ಸ್ವಲ್ಪ ರೆಸ್ಟ್ ಮಾಡು.
ಏನಾಯ್ತು? ಮಾರ್ಕ್ ನೋಡಿದ್ಯಾ? ಏನ್ ನೋಡ್ದೆ ಹೇಳು? ಮಾರ್ಕ್ ಎಲ್ಲಿತ್ತು? ಬೆನ್ನಲ್ಲಿದೆ. ಮಾರ್ಕಲ್ಲಿ 2 ಕೊಂಬ್ ಬದಲು 3 ಕೊಂಬಿತ್ತು. ನಿಜವಾಗ್ಲೂ? ಹೌದು. ಏನದರ ಅರ್ಥ? ಸರಿ, ಹೊರಡು. ಆಚರಣೆಗೆ ಸಿದ್ಧತೆ ಮಾಡು. ಹೊಸ ಹುಡುಗಿರ್ನ ಕರ್ಕೊಂಡ್ ಬಾ. ಹಾಗೆ ಮಾಡ್ತೀನಿ ಮೇಡಮ್. ಏನ್ ಮಾಡ್ತಾ ಇದ್ದೀರಾ? ಸಾಕ್, ನಿಲ್ಸು. ಇವಾಗ ಮೊದಲನೇ ಬಲಿದಾನ ಶುರುವಾಗತ್ತೆ. ಆಮೇಲೆ ನೀನು. ಅದನ್ನ ಕೊಡು. ರಕ್ತದ ಬಲಿದಾನ ನೀಡಿದಾಗ ನರಕದ ಬಾಗಿಲು ತೆಗೆಯುತ್ತೆ. ದುಷ್ಟಶಕ್ತಿ ಉದಯಿಸುತ್ತೆ. ನಮ್ಮನ್ನ ಜೀವಂತ ದಹಿಸಿದವರು ನರಕಕ್ಕೆ ಹೋಗ್ತಾರೆ. ಅವನು ಬರ್ತಾನೆ. ನಮ್ಮನ್ನ ಜೀವಂತ ದಹಿಸಿದವರು ನರಕಕ್ಕೆ ಹೋಗ್ತಾರೆ. ಓ ಮಹಾನ್ ಬೋಟಸ್, ನರಕದ ರಾಕ್ಷಸ, ಈ ಬಲಿದಾನವನ್ನು ಒಪ್ಪಿಕೋ. ನಿನ್ನ ದುಷ್ಟಶಕ್ತಿಗಳನ್ನು ನನಗೆ ದಯಪಾಲಿಸುವುದಾಗಿ ಮಾತು ಕೊಡು. ಬಲಿದಾನ ತೆಗೆದುಕೋ. ಈ ಆತ್ಮ ನಿನಗಾಗಿ ಅರ್ಪಿತ. ಈಗ ನಿನ್ನ ಸರದಿ ಜೆಸಿಕಾ. ನಿನ್ನಲ್ಲಿ ಒಂದು ವಿಶೇಷವಾದ ಗುರುತಿದೆ ಗೊತ್ತಲ್ವಾ? ಅದರಲ್ಲಿ ಅದ್ಭುತ ಶಕ್ತಿಗಳಿವೆ. ನಿನಗದ್ರ ಬಗ್ಗೆ ಗೊತ್ತಿಲ್ಲ. ಹಿಡೀರಿ ಅವಳನ್ನ.
ಎಲ್ಲಿಗೆ ಹೋಗ್ತಿದ್ಯಾ? ಬೇಗ ಕಾರ್ ಹತ್ಕೊ ಹೋಗು. ಬೇಗ ಹೋಗು. ಜೋರಾಗಿ. ಬೇಗ ಬಾ, ಕೂತ್ಕೋ. ನಾವು ತಪ್ಪು ಮಾಡ್ಬಿಟ್ವಿ. ನನ್ನ ಕ್ಷಮಿಸಿ ಮಿಸ್ ಮಾರ್ಕಮ್. ಇಲ್ಲಿ ತಪ್ಪಿಗೆ ಕ್ಷಮೆ ಇಲ್ಲ ಕ್ಯಾಥರಿನ್. ಸಾರಿ, ಪ್ಲೀಸ್ ಪ್ಲೀಸ್. ಪ್ಲೀಸ್ ಪ್ಲೀಸ್. ಇನ್ನೊಂದ್ಸಲ ತಪ್ಪಾದ್ರೆ ನೀನು ನರಕದಲ್ಲಿ ಜೀವಂತವಾಗಿ ಕೊಳೆಯೋ ಹಾಗೆ ಮಾಡ್ತೇನೆ. ಈಗ ಹೇಗಿದ್ದಾಳೆ? ಅವಳು ಮಲಗಿದಾಳೆ. ಅವಳಿಗೆ ನಾನು ನಿದ್ರೆ ಮಂತ್ರ ಹಾಕಿದ್ದೀನಿ. ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು. ಈ ಹುಡುಗಿಗೆ ಇವಾಗ ಏನ್ ಹೇಳೋದು? ನಂಗೆ ಗೊತ್ತಿಲ್ಲ. ಸತ್ಯನಾ? ಅವಳಿಗಿರೋ ಶಕ್ತಿನ ಅವಳು ಅರ್ಥ ಮಾಡ್ಕೊಳ್ಳೇಬೇಕು ಅಲ್ವಾ? ಡೊಮಿನಿಕ್ ಬಗ್ಗೆ ಹೇಳೋದ್ ಬೇಡವಾ? ಅದ್ರ ಬಗ್ಗೆ ಈಗ ಹೇಗೆ ಹೇಳಕ್ಕಾಗತ್ತೆ? ಮೊದ್ಲು ನಾವ್ ಅದ್ರ ಬಗ್ಗೆ ತಿಳ್ಕೋಬೇಕು. ನಾವ್ ಈ ಹುಡುಗಿನ ಕಾಪಾಡಿದ್ದೇ ದೊಡ್ಡ ವಿಷಯ.
ನಾನೊಂದಿಷ್ಟು ಹಳೆ ಗ್ರಂಥಗಳನ್ನ ಓದ್ ನೋಡ್ತೀನಿ. ಅದರಲ್ಲಿ ಡೊಮಿನಿಕ್ ಬಗ್ಗೆ ಏನಾದ್ರೂ ಸಿಗಬಹುದು. ಅವ್ರೇನೋ ಪ್ಲಾನ್ ಮಾಡ್ತಿದ್ದಾರೆ, ಅದ್ ನನಗ್ ಫೀಲ್ ಆಗ್ತಿದೆ. ಇವಳು ಅವಳೇನೆ. ನಾನು 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 ಎಲ್ಲಿದ್ದೀನಿ? ಯಾರು ಆಗಲ್ಲ. ನಿನ್ ಹೆಸರೇನು? ಜೆಸಿಕಾ. ಜೆಸಿಕಾ, ನಾನು ನಿಂಗೆ ಸಹಾಯ ಮಾಡ್ತಿದ್ದೀನಿ, ಹೆದರ್ಕೋಬೇಡ. ಮಾರ್ಕಮ್ ಮತ್ತೆ ಬಂದ್ಲಾ? ಹೌದು, ಆದ್ರೆ ಇಲ್ಲಿ ನಾವು ಅಷ್ಟ ದಿಗ್ಬಂಧನ ಹಾಕಿದೀವಿ. ಆದ್ರೆ ಅವಳು ನನ್ ಕೊಲ್ಲೋದಕ್ ಬರ್ತಾ ಇದ್ದಾಳೆ. ರಿಲ್ಯಾಕ್ಸ್, ಮಲ್ಕೋ, ನಿದ್ದೆ ಮಾಡು ಜೆಸಿಕಾ. ಅವಳ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಅವಳನ್ನ ಇಲ್ಲಿಂದ ದೂರ ಇಡೋದಿಕ್ಕೆ ಅಷ್ಟ ದಿಗ್ಬಂಧನನ ಇನ್ನೂ ಜಾಸ್ತಿ ಮಾಡ್ಬೇಕಾಗುತ್ತೆ. ಹೌದು, ಮಾಡ್ಬೇಕು. ಅಯ್ಯೋ ದೇವ್ರಿ, ಏನಿದು? ಜೆಸಿಕಾ ವಿಷಯದಲ್ಲಿ ನಾವು ಒಂದ್ ನಿರ್ಧಾರ ತಗೊಳ್ಳೇಬೇಕು. ಇವಾಗ ಅವಳ ರಕ್ಷಣೆ ನಮ್ ಜವಾಬ್ದಾರಿ. ನಂಗ್ ಗೊತ್ತು, ಜೆಸಿಕಾಗೆ ನಾವು ಸತ್ಯ ಹೇಳಲೇಬೇಕು. ಅವಳಿಗೆ ಸತ್ಯ ಹೇಳಿದ್ರೆ ಅವಳಿಗೆ ನಮ್ಮ ಮಾರ್ಗ ತಿಳಿಸ್ಬೇಕಾಗುತ್ತೆ. ಮುಂದೆ ಬರುವಂತ ಸಮಸ್ಯೆಗೆ ಜೆಸಿಕಾನ ನಾವು ತಯಾರು ಮಾಡ್ಲೇಬೇಕಾಗುತ್ತೆ. ಹೌದು, ನಮ್ಮೆಲ್ರಿಗೂ ಫೀಲ್ ಆಗ್ತಿದೆ, ಡಾಮಿನಿಕ್ನ ದುಷ್ಟಶಕ್ತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಮತ್ತೆ ನಾವಿವಾಗ ಅವಳಿಗೆ ಸತ್ಯ ಹೇಳಲೇಬೇಕು. ಏನ್ ಸತ್ಯ? ನೀವೆಲ್ಲ ಯಾರು? ನಾವೆಲ್ಲಾರು ಶ್ವೇತ ಮಾಟಗಾತಿಯರ ವಂಶಕ್ಕೆ ಸೇರಿದವರು. ನಾನು ಲೂಸಿಬೆಲ್, ಮತ್ತೆ ಇವರಿಬ್ರು ನನ್ನ ತಂಗಿರು, ಸ್ಯಾಮ್ ಮತ್ತೆ ಎಲೆನಾ. ಮಾಟಗಾತಿಯರ? ಲೋಕ ಕಲ್ಯಾಣಕ್ಕೆ ಅಂತ ನಾವು ಆಧ್ಯಾತ್ಮ ಸಾಧನೆ ಮಾಡ್ತೀವಿ. ಡೊಮಿನಿಕ್ ತರ ಅಲ್ಲ.
ಅವಳು ದುಷ್ಟ ಶಕ್ತಿಗಳನ್ನ ಬಳಸ್ತಾಳೆ. ಆದ್ರೆ ಅವಳು ಯಾಕೆ ನನ್ನನ್ನು ಕೊಲ್ಲಕ್ ನೋಡಿದ್ಲು? ನೀನು ಕೂಡ ನಮ್ ವಂಶದವಳೆ. ನಮ್ ವಂಶದ DNA ಎಲ್ಲೋ ಒಂದ್ ಕಡೆ ಒಂದ್ ದೊಡ್ಡ ಶಕ್ತಿ ಅಡಗಿದೆ. ಆ ಶಕ್ತಿನ ಪಡೆಯೋದಕ್ಕೆ ಅಂತ ಅವಳು ಬಲಿದಾನ ಕೊಡ್ಬೇಕಾಗತ್ತೆ. ಬೋರಿಸ್, ನಿನ್ಗವಳು ಹೇಳಿದ್ಲಾ? ಅದು ಬಂದು ಯಾವ್ದೋ ರಾಕ್ಷಸನ ಹೆಸರನ್ನ ಮಂತ್ರ ತರ ಜಪ ಮಾಡ್ತಾ ಇದ್ಲು. ಮತ್ತೆ ಒಂದ್ ಹುಡ್ಗಿನ ಅವಳು ಸಾಯಿಸ್ಬಿಟ್ಲು. ನನ್ನಲ್ಲೇನೋ ವಿಶೇಷವಾದೊಂದು ಮಾರ್ಕ್ ಇದೆ ಅಂತ ಹೇಳ್ತಿದ್ಲು. ಏನಿದರ ಅರ್ಥ? ಇದರ ಅರ್ಥ ಡಾಮಿನಿಕ್ಗೆ ಜೆಸಿಕಾ ಬೇಕು. ಅವಳ ಮಾಯಾಶಕ್ತಿ, ಅವಳ ಮಂತ್ರಶಕ್ತಿ ಮತ್ತೆ ಅವಳ ಪ್ರಾಣಶಕ್ತಿ ನಮ್ 3 ಜನಕ್ಕೆ ಕಂಪೇರ್ ಮಾಡಿದ್ರೆ ಅವಳಿಗೆ ಇನ್ನೂ ಹೆಚ್ಚಾಗೇ ಇದೆ. ಯಾವ ಶಕ್ತಿ? ನೀನು ಮಾಟಗಾತಿ. ನಿನ್ ಶಕ್ತಿ ನಿಂಗೆ ಅನುಭವನೇ ಆಗಿಲ್ವಾ? ಡಿಫ್ರೆಂಟ್ ಆಗಿ ಅನ್ಸಿಲ್ವಾ? ಕೆಲವು ಸಲ ನನಗೆ ವಿಚಿತ್ರವಾಗಿ ಕೆಟ್ಟ ಕನಸುಗಳು ಬೀಳತ್ತೆ, ಬೆಂಕಿ ಎಲ್ಲ ಕಾಣುತ್ತೆ. ಅದು ಕೆಟ್ಟ ಕನಸುಗಳಲ್ಲ, ಅವು ನಿನ್ನ ಹೋದ ಜನ್ಮದಲ್ಲಿ ನಡೆದಂತ ಘಟನೆಗಳಷ್ಟೇ. ಏನು? ಇವಾಗ ನಾನೇನ್ ಮಾಡ್ಬೇಕು? ನನಗೇನು ಅರ್ಥ ಆಗ್ತಿಲ್ಲ. ನಾವ್ ನಿನ್ನ ಟ್ರೈನ್ ಮಾಡ್ತೀವಿ ಜೆಸಿಕಾ. ನಮ್ಮ ಮಾರ್ಗನ ನೀನು ಕಲಿಲೇಬೇಕು. ನಿನ್ನ ಶಕ್ತಿನ ನೀನ್ ಹೇಗ್ ಬಳಸ್ಕೋಬೇಕಂತ ಕಲಿಬೇಕು. ನಾವು ನಿನ್ನನ್ನು ರಕ್ಷಿಸ್ತೀವಿ. ನಾವು ನಿನ್ ಜೊತೆಗಿದ್ದೀವಿ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬಾ ಒಳಗೆ. ನಮ್ಮೇಲ್ ನಂಬಿಕೆ ಇದ್ಯಾ? ಹೌದು. ಯಾಕೆಂದ್ರೆ ಈ ಆಚರಣೆಗೆ ನೀನು ನಮ್ಮನ್ನ ಮುಕ್ತ ಮನಸ್ಸಿಂದ ನಂಬೇಕು. ನಿನ್ನೊಳಗಿನ ಶಕ್ತಿ ಉದಯಿಸ್ಬೇಕು ಅಂದ್ರೆ ನಂಬಿಕೆ ತುಂಬಾ ಮುಖ್ಯ. ಪ್ರೀತಿ ಮತ್ತೆ ಬೆಳಕು. ನೀನ್ ತಯಾರಾಗಿದ್ಯಾ? ಈಗ ಸಿದ್ಧವಾಗಿದ್ಯಾ? ಓಕೆ. ಓ ಪ್ರೇಮ ಮತ್ತು ಬೆಳಕಿನ ಅಭಿಮಾನಿ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ನಮಗೆ ನಿನ್ನ ಶಕ್ತಿಯನ್ನು ದಯಪಾಲಿಸು. ಹೋರಾಡಲು ಇವಳಿಗೆ ಪ್ರಾಣ ಶಕ್ತಿ ಕರುಣಿಸು. ಪೃಥ್ವಿ, ಅಗ್ನಿ, ಓ ಪಂಚಭೂತಗಳೇ, ಓ ಪ್ರೇಮ ಮತ್ತು ಬೆಳಕಿನ ಅಭಿಮಾನಿ ದೇವತೆಯೇ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸು. ಓ ಪ್ರೇಮ ಮತ್ತು ಬೆಳಕಿನ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ಪೃಥ್ವಿ, ಅಗ್ನಿ ಮತ್ತು ಪಂಚಭೂತಗಳೇ, ಓ ಪ್ರೇಮ ಮತ್ತು ಬೆಳಕಿನ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ಓ ಪ್ರೇಮ ಮತ್ತು ಬೆಳಕಿನ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ಓ ಪ್ರೇಮ ಮತ್ತು ಬೆಳಕಿನ ಅಭಿಮಾನಿ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ಓ ಪ್ರೇಮ ಮತ್ತು ಬೆಳಕಿನ ಅಭಿಮಾನಿ ದೇವತೆಯೇ, ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸು. ಓ ಪ್ರೇಮ ಮತ್ತು ಬೆಳಕಿನ ಪಂಚಭೂತಗಳೇ, ಪೃಥ್ವಿ, ಅಗ್ನಿ, ಪಂಚಭೂತಗಳೇ, ಪೃಥ್ವಿ, ಅಗ್ನಿ, ಪಂಚಭೂತಗಳೇ, ಪೃಥ್ವಿ, ಅಗ್ನಿ, ಪಂಚಭೂತಗಳೇ, ಪೃಥ್ವಿ, ಅಗ್ನಿ, ಪಂಚಭೂತಗಳೇ. ಆಚರಣೆ ಶುರುವಾಗಲಿ. ಮನಸ್ಸಿಂದ ಮುಕ್ತವಾಗಿ ಮಾತನಾಡು. ಮನಸ್ಸನ್ನ ಕ್ಲಿಯರ್ ಮಾಡ್ಕೊ. ಇದು ಸಕ್ಕದಾಗಿದೆ. ಅದ್ರ ಒಳಗಡೆ ನೋಡು, ನಿನಗ್ ಬೇಕಿರೋದೆಲ್ಲ ಸಿಗುತ್ತೆ. ಓಕೆ. ನೀನೇನು ಹೆದರ್ಕೋಬೇಡ, ಏನೂ ಆಗಲ್ಲ. ಸಮಾಧಾನ ಮಾಡ್ಕೊ.
ಹಾಗೇ ಇರು. ಮನಸ್ಸನ್ನ ಹಿಡಿದಿಟ್ಕೋ. ಈಗ ನಿನ್ನ ಭಯ ನಾಶ ಆಗಿ ಶಕ್ತಿ ಸಿಕ್ಕಿದೆ. ಜೆಸಿಕಾ, ನಿನ್ನೆಲ್ಲ ಶಕ್ತಿ ಇದೆ. ಇಲ್ಲ, ಸಾಧ್ಯನೇ ಇಲ್ಲ. ಮಿಸ್ ಮಾರ್ಕಮ್, ಮಿಸ್ ಕ್ಲೋಯಿ ಬಂದಿದ್ದಾರೆ. ಕರ್ಕೊಂಡ್ ಬರ್ಲಾ? ಬೇಡ, ಯಾರು ಹತ್ರ ಹೋಗ್ಬೇಡಿ. ಈಗ ನೀವೆಲ್ಲ ಇಲ್ಲಿಂದ ಹೊರಟು ಹೋಗಿ. ನಾನೇ ಅವಳನ್ನ ವೆಲ್ಕಮ್ ಮಾಡ್ತೀನಿ. ಹಲೋ, ಹಲೋ. ಯಂತ್ರತಂತ್ರ ವಿದ್ಯೆಗಳಿದೆಯಲ್ಲ, ಇದನ್ನ ಲೋಕ ಕಲ್ಯಾಣಕ್ ಮಾತ್ರ ಬಳಸ್ಬೇಕು. ಇದನ್ನೆಲ್ಲ ಸ್ವಾರ್ಥಕ್ಕೆ ಬಳಸಬಾರ್ದು, ರಕ್ಷಣೆಗೆ ಬಳಸಬಹುದು. ಇದೆಲ್ಲ ನಿಂಗೆ ಇಷ್ಟ ಆಗತ್ತೆ ಅನ್ಕೊಂಡು. ಹೌದಾ? ನಿಮ್ ಫೇವ್ರೆಟ್ ಯಾವುದು? ನನಗೆ ಇದು ತುಂಬಾ ಇಷ್ಟ ಆಯ್ತು. ಓ, ಯಾಕೆ? ಹಾ, ಇದನ್ನ ಶಕ್ತಿ ಹೆಚ್ಚ್ ಮಾಡಕ್ ಬಳಸ್ತಾರೆ. ಹೌದು. ಏನಾಗ್ತಾ ಇದೆ ನಿಮಗೆ? ಅದು
ಅವಳು ಇನ್ನೊಂದ್ ಬಲಿ ತಗೊಂಡ್ಬಿಟ್ಲು. ಪಾತಾಳ ಲೋಕದ ದುಷ್ಟಶಕ್ತಿಯೇ, ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ, ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ನನಗೆ ಶಕ್ತಿ ಕೊಡು ಬೋಟಸ್. ನಾನು ನಿನಗೆ ಬಲಿದಾನ ಕೊಟ್ಟಿದ್ದೀನಿ, ಜಾಸ್ತಿ ಕೊಡು ಕೊಡು. ಬೂಟಿಸ್ ಇನ್ನೇನ್ ಬಿಡುಗಡೆ ಆಗ್ತಾನೆ, ನನಗ್ ಗೊತ್ತಾಗ್ತಾ ಇದೆ. ನೀವೆಲ್ಲ ಈಗ ಸಿದ್ಧರಾಗಿ ನಾಳೆ ಜೆಸಿಕಾನ ಕರ್ಕೊಂಡ್ ಬರೋಣ. ಜೆಸಿಕಾನ ಬೂಟಿಸ್ಗೆ ಬಲಿ ಕೊಟ್ರೆ ಭೂಲೋಕದಲ್ಲಿ ಅವನು ನನ್ನ ಮಾತನ್ನ ಕೇಳ್ತಾನೆ. ಏನಾಗ್ತಾ ಇದೆ? ಅದು ಡೊಮಿನಿಕ್. ಪಾತಾಳ ಲೋಕದ ದುಷ್ಟಶಕ್ತಿಯೇ ನಮಗೆ ಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ ನಮಗೆ ಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ ನಮಗೆ ಶಕ್ತಿಯನ್ನು ದಯಪಾಲಿಸು. ನಮ್ ಶಕ್ತಿನ ಬಳಸ್ಬೇಕು. ಎಲ್ರೂ ಧೈರ್ಯವಾಗಿರಿ. ಪಾತಾಳ ಲೋಕದ ದುಷ್ಟಶಕ್ತಿಯೇ ನಮಗೆ ಶಕ್ತಿಯನ್ನು ದಯಪಾಲಿಸು. 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 ತಡೆಯಕ್ಕಾಗಲ್ಲ ಅನ್ಸುತ್ತೆ. ಇನ್ನು ಎಷ್ಟೊತ್ತು ತಡೆಯಕ್ಕಾಗುತ್ತೋ ಗೊತ್ತಿಲ್ಲ. ನನಗೆ ಮತ್ತೆ ಶಕ್ತಿ ಫೀಲ್ ಆಗ್ತಾ ಇದೆ.
ಅದೆಲ್ಲಿಂದ ಬಂತೋ ನನಗೆ ಗೊತ್ತಿಲ್ಲ, ನನ್ನ ಕಂಟ್ರೋಲ್ಗೂ ಸಿಗ್ತಾ ಇಲ್ಲ. ಅದೊಂಥರ ಪ್ರಾಣಶಕ್ತಿ. ಸಾಧನೆ ಮಾಡಿದಷ್ಟು ಶಕ್ತಿ ಜಾಸ್ತಿ ಆಗುತ್ತೆ. ಆದ್ರೆ ಈಗ ನಮ್ಮ ಹತ್ರ ಸಮಯ ಜಾಸ್ತಿ ಇಲ್ಲ. ಅವಳು ಬೋರಿಸ್ನ ಯಾಕೆ ಆಹ್ವಾನ ಮಾಡ್ತಿದ್ದಾಳೆ ಗೊತ್ತಿಲ್ಲ. ಡಿಮಾನಿಕ್ ಗ್ರಂಥಗಳನ್ನ ನಾವು ಓದೇ ಇಲ್ವಲ್ಲ, ಅದ್ರಲ್ಲಿರೋ ಅಕ್ಷರಗಳನ್ನ ರಕ್ತದಲ್ಲಿ ಬರ್ದಿದ್ದಾರೆ. ಆ ಗ್ರಂಥನ ಓದ್ದವ್ರನ್ನ ಅದು ವಶಪಡಿಸ್ಕೊಳತ್ತಂತೆ. ನಿನ್ನಂತ ಶಕ್ತಿ ಇರೋ ಮಾಟಗಾತಿ ಡಾಮಿನಿಕ್ಗೆ ನಿಜವಾಗ್ಲೂ 10 ಆನೆ ಬಲ ಇದ್ದ ಹಾಗಿರತ್ತೆ. ಅವಳು ಯಾಕೆ ನನ್ನನ್ನು ಕೊಳ್ಳಕ್ ನೋಡ್ತಾ ಇದ್ದಾಳೆ? ಏನ್ ಮಾಡ್ಬೇಕು ಅಂತ ಗುರುಗ್ ಗೊತ್ತಿರುತ್ತೆ. ಆದ್ರೆ ಅವಳಲ್ಲಿ ಎಷ್ಟ್ ಶಕ್ತಿ ಉಳ್ದಿದೆ ನಮಗ್ ಗೊತ್ತಿಲ್ವಲ್ಲ. ಅವಳು ನಮ್ಗೆಲ್ ಸಿಗ್ತಾಳೆ? ಆದ್ರೆ ಜೆಸಿಕಾ ನೋಡ್ಬೋದಲ್ವಾ? ಹಾಗಾದ್ರೆ ಯಾರು ದೊಡ್ಡವರು? ಅವಳು ನಮ್ ಎಲ್ರಿಗೂ ಮಹಾಗುರು, ತುಂಬಾನೇ ತಿಳ್ಕೊಂಡಿದ್ದಾರೆ. ಅವಳಿಗೀಗ ಎಷ್ಟು ವಯಸ್ಸು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವಳು ಎಲ್ಲ ಡೆಮಾನಿಕ್ ಗ್ರಂಥಗಳನ್ನ ಓದಿದಾಳೆ. ಆದ್ರೆ ಅವಳು ಯಾವ ದುಷ್ಟ ಶಕ್ತಿಗಳನ್ನೂ ಒಲಿಸ್ಕೊಂಡಿಲ್ಲ. ಡಾಮಿನಿಕ್ ಏನ್ ಮಾಡ್ತಿದ್ದಾಳೆ ಅಂತ ಅವಳನ್ನೇ ಕೇಳ್ಬೇಕು. ಆದ್ರೆ ಅದು ಸುಲಭ ಅಲ್ಲ. ಅವಳಲ್ಲಿ ಈಗ್ಲೂ ಶಕ್ತಿ ಇದೆ. ಆದ್ರೆ ಡಾಮಿನಿಕ್ ಅವಳನ್ನ ಸೋಲ್ಸಿ ಅವಳಿಗೆ ಎಚ್ಚರಿಕೆ ಕೊಟ್ಟಿದ್ದಾನೆ, ಏನು ಮಾಡಬಾರ್ದು ಅಂತ. ನೀನ್ ನೋಡ್ಬೇಕು ಅಂದ್ರೆ ನಾವು ಟ್ರೈ ಮಾಡ್ತೀವಿ. ಸರಿ ಆಯ್ತು, ನಾನು ಅಷ್ಟದಿಗ್ಬಂಧನ ಹಾಕಿ ನಿಮ್ಮನ್ನೆಲ್ಲ ಕಾಪಾಡ್ತೀನಿ. ಸರಿ. ಟಿಲ್ಡಾ, ಟಿಲ್ಡಾ, ಅವಳೇನ್ ಮಾಡ್ತಿದ್ದಾಳೆ? ಅವಳು ಸಮಾಧಿ ಸ್ಥಿತಿಲಿದ್ದಾಳೆ. ತಗೋ, ತಗೋ, ನಿನಗೆ ಶಕ್ತಿ ಬರುತ್ತೆ. ತಗೋ. ಅದನ್ನ ಕುಡಿಬೇಡ. ನಿನಗೆ ಶಕ್ತಿ ಬರುತ್ತೆ. ಕುಡಿ, ಕುಡಿ, ಶಕ್ತಿ ಬರುತ್ತೆ. ಕುಡಿ, ಶಕ್ತಿ ಬರುತ್ತೆ. ಟಿಲ್ಡಾ, ಟಿಲ್ಡಾ, ಇನ್ ಮುಂದೆ ನೀನೇ ಹೋಗ್ಬೇಕು. ನೀನೊಬ್ಳೇ ಹೋಗ್ಬೇಕು.
ಬೇಡ. ಮಾತಾಡ್ಬಿಡಿ. ನಾನು ಹುಡುಗಿ ಜೊತೆ ಮಾತಾಡ್ಬೇಕು. ಬುಕ್ ಕೊಡು. ಈ ಬುಕ್ಕಾ? ಇದೇನಾ? ಈ ಬುಕ್ಕು ಒಂದು ರೀತಿ ಫ್ಯಾಮಿಲಿ ಟ್ರೀ ಇದ್ದ ಹಾಗೆ. ವರ್ಷದ ಪ್ರಕಾರ ಇದರಲ್ಲಿ ಬರೆದಿದ್ದಾರೆ. ನಿನ್ನ ಪೂರ್ವ ಜನ್ಮದ ಬಗ್ಗೆ ಇದರಲ್ಲಿದೆ. 16ನೇ ಶತಮಾನದಿಂದ 17ನೇ ಶತಮಾನದವರೆಗೂ. ಅವತ್ತು ಇದೇ ಗ್ರಹಗತಿಗಳ ದಿನ ನೀನು ಸತ್ತಿದ್ದೆ. ಅವರು ಹೆಂಗಸರನ್ನ ಜೀವಂತ ಸುಡ್ತಿದ್ರು, ನಮ್ಮ ವಂಶ ನಾಶ ಆಗ್ಲಿ ಅಂತ. ಅಯ್ಯೋ, ಹಾಗೆಲ್ಲ ಆಯ್ತಾ? ಹೌದು. ಇವಳು ನನ್ನ ಥರನೇ ಇದ್ದಾಳೆ. ನೀನು ಈಗ್ಲೂ ಹಾಗೆ ಇದೆಯಾ? ನನಗೆ ಹಳೇದೆಲ್ಲ ಜ್ಞಾಪಕಕ್ಕೆ ಬರತ್ತಾ? ಇಲ್ಲ, ಖಂಡಿತ ನೆನಪಾಗಲ್ಲ. ಜೀವನನ ಯಾವತ್ತು ಮುಂದೆ ನೋಡ್ಕೊಂಡು ಬದುಕ್ತಾ ಹೋಗ್ಬೇಕು. ಹೋದ ಜನ್ಮಕ್ಕಿಂತ ಈಗ ನಿನ್ನಲ್ಲಿ ಶಕ್ತಿ ಜಾಸ್ತಿ ಇದೆ. ಸಾಮಾನ್ಯವಾಗಿ ಮಾಟಗಾರ್ತಿರ್ಗೆ 2 ಕೊಂಬಿರೋ ಗುರ್ತಿರುತ್ತೆ, ಅದರಲ್ಲಿ ಶಕ್ತಿ ಇರುತ್ತೆ. ಅದರಿಂದಾನೆ ನಾವು ಮಾಟ ಮಾಡೋದು. ಆದರೆ ನಿನ್ನಂಥ ವಿಶೇಷವಾದ ವ್ಯಕ್ತಿಗಳಿಗೆ 3 ಕೊಂಬಿರುತ್ತೆ. ನಾನು ಸ್ಪೆಷಲ್ ಅಲ್ಲ. ನಿನಗೆ ಗೊತ್ತಿಲ್ಲ ಅಷ್ಟೆ. ಸಮಯ ಬಂದಾಗ ಡೊಮಿನಿಕ್ ಬಗ್ಗೆ ನೀನು ತಿಳ್ಕೊಬೇಕಾ? ಹೌದು. ಸರಿ, ಹಾಗಾದ್ರೆ ಆ ಬಾಟಸ್ ರಾಕ್ಷಸ ಡೊಮಿನಿಕ್ನ ಯಾವಾಗಲೂ ಪೀಡಿಸ್ತಾ ಇದ್ದ. ಅದು ಬೋಟಸ್ ಡೊಮಿನಿಕ್ಕಿಂತ ಜಾಸ್ತಿ ಶಕ್ತಿಶಾಲಿಯಾಗಿ ಬೆಳೆದ್ಬಿಟ್ಟ. ಅವನ ಆ ದುಷ್ಟ ಶಕ್ತಿನ ಇವಳು ಕೂಡ ಪಡೆಯೋಕ್ ನೋಡ್ತಿದ್ದಾಳೆ. ಎಲ್ಲ ಗ್ರಹಗತಿಗಳು ಒಂದೇ ಸಾಲಲ್ಲಿದ್ದಾಗ ನರಕದ ಬಾಗ್ಲು ತೆಗೆದವನು ಬರ್ತಾನೆ. ತಿಳಿತಾ? ನಮ್ಮ ಮೇಲೆ ಯಾಕೆ ಕಣ್ಣಿಟ್ಟಿದ್ಯಾ? ನಿನ್ನ ನಾಶ ಮಾಡಕ್ಕೆ. ಅದಕ್ ಮುಂಚೆ ನಾನ್ ನಿನ್ನ ನಾಶ ಮಾಡ್ತೀನಿ. ಒಬ್ಳೆ ಯಾಕೆ ಬಂದಿದ್ಯಾ? ಮಿಕ್ಕದವ್ರೆಲ್ಲಿ? ಎಲ್ಲಿದ್ದಾರೆ ಅಂತ ಹೇಳು. ಎಲ್ಲ ಕಾಣ್ತಾ ಇದೆ. ಟಿಲ್ಡಾ, ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಡೊಮಿನಿಕ್ನ ಬೋಟಸ್ ಬಂಧನ ಮಾಡಿದ್ಮೇಲೆ ಬೋಟಸ್ಗೆ ಶಕ್ತಿಯ ಹುಚ್ಚು ಹಿಡಿತು. ಅದಕ್ಕೆ ಕೊನೆನೇ ಇಲ್ಲ. ಬೋಟಸ್ಗೆ ಬಲಿ ಕೊಟ್ಟಷ್ಟು ಶಕ್ತಿ ಜಾಸ್ತಿ ಆಗತ್ತೆ. ಬೋಟಸ್ನ ಬಿಡುಗಡೆ ಮಾಡೋದಕ್ಕೆ ಅದಕ್ಕಿಂತ ಜಾಸ್ತಿ ಶಕ್ತಿ ಬೇಕು. ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ವಿಪರೀತ ಶಕ್ತಿ ಬೇಕು. ಅದಕ್ಕೆ
ಅವಳಿಗೆ ನಿನ್ನ ಶಕ್ತಿಯ ಅವಶ್ಯಕತೆ ಇದೆ. ನಿನ್ನ ಬಲಿದಾನದಿಂದ ಬೋಟಸ್ ಅವಳಿಗೆ ಶರಣಾಗ್ಬಿಡ್ತಾನೆ. ಆಗ ಪ್ರಪಂಚ ನಾಶ ಆಗತ್ತೆ, ಉಳಿಯೋದಿಲ್ಲ. ನಾವು ಖಂಡಿತ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ. ನೀವು ಹೊರಡಿ, ನೀವು ತಯಾರಾಗಬೇಕು. ಆಮೇಲೆ ಬಂದು ನಿಮ್ಮನ್ನು ನೋಡ್ತೀವಿ. ಮುಂದಿನ ಜನ್ಮದಲ್ಲಿ ಅನ್ಸುತ್ತೆ. ನೀವಿದ್ರಲ್ಲಿ ಗೆಲ್ಲೇಬೇಕು, ಸೋಲ್ಬೇಡಿ. ಥ್ಯಾಂಕ್ ಯು. ಗುಡ್ ಲಕ್. ನಾವು ಹೋಗಿ ಬರ್ತೀವಿ. ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ಏನಾಯ್ತು? ಬೇಗ ಎಲ್ರು ಬನ್ನಿ. ಅಯ್ಯೋ, ಏನಾಗ್ತಾ ಇದೆ ಅವಳಿಗೆ? ಇವಳ ಮೇಲೆ ಕಾಶ್ಮೋರ ಮಂತ್ರ ಹಾಕಿದಾಳೆ. ಅಯ್ಯೋ, ಇದನ್ನ ಹೇಗ್ ತಡೆಯೋದು? ಈ ಮಂತ್ರ ಮುರಿಯೋದು ನಂಗೆ ಗೊತ್ತು. ಇವಳ ಮೇಲೊಂದು ಕಣ್ಣಿಟ್ಟಿರಿ, ಎಲ್ಲೂ ಹೋಗಕ್ ಬಿಡ್ಬೇಡಿ. ನಾನು ಬೇಗ ವಾಪಸ್ ಬರ್ತೀನಿ. ಏನೂ ಆಗಲ್ಲ, ನೀನ್ ಹೆದರ್ಬೇಡ. ನಿಂಗೇನು ಆಗಲ್ಲ, ಧೈರ್ಯವಾಗಿರು. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಜಾಗ ಬಿಡು. ಹುಷಾರು, 2 ಹನಿ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಸರಿ, ಅವಳು ಬಾಯಿ ಓಪನ್ ಮಾಡು. ಬಾಯಿ ತೆಗಿ. ಏನಾಗಲ್ಲ, ಹೆದರ್ಬೇಡ. ಎದ್ದೇಳು, ಏನಾಗಲ್ಲ, ಭಯ ಪಡ್ಬೇಡ. ನಿನ್ ಜೊತೆ ನಾವಿದ್ದೀವಿ. ಏನೂ ಆಗಲ್ಲ. ಹಾಗೆ, ಹಾ ಹಾಗೆ. ಏನ್ ಮಾಡ್ತಿದ್ಯಾ ಇಲ್ಲಿ? ನಾನು ಅಷ್ಟದಿಗ್ಬಂಧನನ ತಯಾರ್ ಮಾಡ್ತಾ ಇದ್ದೀನಿ. ಇದರಿಂದ ನಾವು ಜೆಸಿಕಾನ ಕಾಪಾಡ್ಬೋದು. ಇವಾಗ ಅವಳು ಹೇಗಿದ್ದಾಳೆ? ಅವಳು ಪರವಾಗಿಲ್ಲ. ಅವಳು ಹಿಂದ್ಗಡೆ ಜೆಸಿಕಾಗೆ ತರಬೇತಿ ಕೊಡ್ತಾ ಇದ್ದಾಳೆ. ಸರಿ, ಏನ್ ತಂದಿದ್ದೀನಿ ನೋಡು. ಓ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಯ್, ತುಂಬಾ ಚೆನ್ನಾಗಿದೆ. ನಾನು ಹೇಳ್ಕೊಟ್ಟಿದ್ದು ನೆನ್ಪಲ್ಲಿಟ್ಕೊ. ಉಸಿರು ತಗೋ, ಫೋಕಸ್ ಫೋಕಸ್. ನಿನ್ ಕೈಲಾಗುತ್ತೆ. ನಾನ್ ಮಾಡ್ಬಿಟ್ಟೆ. ನಂಬಕ್ಕೆ ಆಗ್ತಿಲ್ಲ. ಸಕ್ಕತ್ತಾಗಿತ್ತಲ್ಲ? ಎಷ್ಟು ಫಾಸ್ಟ್ ಆಗೋಯ್ತು, ನೋಡಿದ್ರಲ್ಲ? ಹೌದು, ಸಕ್ಕತ್ತಾಗಿತ್ತು. ಮತ್ತೆ ಮಾಡ್ತೀಯಾ? ಹೌದಾ, ಮಾಡ್ತೀನಿ. ಮಜವಾಗಿದೆ.
ಏನೇ ಮುದುಕಿ, ನನ್ ದಾರಿ ಗಡ್ಡ ಬರ್ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಅರ್ಥ ಆಗಲ್ವಾ? ಅವ್ರಿಗೇನ್ ಹೇಳ್ದೆ? ಇವಾಗ ಏನ್ ಮಾಡ್ತೀನಿ ಗೊತ್ತಾ? ಅವಳು ಸಿಕ್ಕದ್ಮೇಲೆ ಬೋಟಿಸ್ ನನ್ನ ಅಡಿಯಾಳು ಮಾಡ್ಕೋತೀನಿ. ಅವಳಗ್ ನಾನೇನ್ ಹೇಳ್ಬೇಕಿತ್ತು ಅದನ್ನೇ ಹೇಳ್ದೆ ಅಷ್ಟೇ. ಮತ್ತೆ ಅದು ನನ್ ಕರ್ತವ್ಯ ಅನ್ನೋದು ಮರಿಬೇಡ ನೀನು. ಎಷ್ಟು ಧೈರ್ಯ ನಿನಗೆ? ಓಟಸ್ನ ಬಿಡುಗಡೆ ಮಾಡಿದ್ರೆ ಪ್ರಪಂಚ ನಾಶ ಆಗತ್ತಷ್ಟೇ. ಅದ್ರ ಮೇಲೆ ನನ್ ರಾಜ್ಯ ಕಟ್ತೀನಿ. ರಕ್ತದ ಬಲಿದಾನ ಆದ್ಮೇಲೆ ನರಕದ ಬಾಗ್ಲು ಮುಕ್ತವಾಗತ್ತೆ. ಆಗ ಬೋಟಿಸ್ ಬರ್ತಾನೆ. ಎಲ್ಲ ಶಕ್ತಿ ನನ್ನದಾಗತ್ತೆ. ಆಗ ನನ್ನನ್ನ ತಡೆಯೋರು ಯಾರು ಉಳಿಯಲ್ಲ. ಎಲಿನಾ ಎದ್ದೇಳು, ಎದ್ದೇಳು. ಎಲಿನಾ ಎದ್ದೇಳು. ಜೆಸಿಕಾ ಎಲ್ಲಿದ್ದಾಳೆ? ಸ್ಯಾಮ್!
ತುಂಬಾ ತಡ ಆಯ್ತಾ? ಇವತ್ತು ಮಧ್ಯರಾತ್ರಿವರೆಗೂ ಸಮಯ ಇದೆ ಅಷ್ಟೇ. ಆಗ ರಕ್ತಚಂದ್ರ ಗ್ರಹಣ ಸ್ಟಾರ್ಟ್ ಆಗತ್ತೆ. ಮತ್ತೆಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿರತ್ತೆ. ಮೊದ್ಲು ನಾವೀಗ ಜೆಸಿಕಾನ್ ಹೇಗ್ ಕಾಪಾಡೋದು ಅಂತ ಯೋಚಿಸ್ಬೇಕು. ಅರ್ಥ ಆಯ್ತಾ? ಅವಳಿಲ್ದೆ ರಾಕ್ಷಸರನ್ನ ಡಾಮಿನಿಕ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವಳಿಲ್ದೇನೆ ಅದನ್ನ ಬಿಡುಗಡೆ ಮಾಡಕ್ಕಾಗತ್ತಾ? ಹಾಗ ಆಯ್ತು ಅಂತ ಅಂದ್ರೂನು ಭೂಲೋಕದಲ್ಲಿ ಅವನ ಶಕ್ತಿ ಪೂರ್ತಿಯಾಗಿ ಬೆಳೆಯಕ್ಕೂ ಮುಂಚೆ ನಾವ್ ಅವನನ್ನ ಬಂಧಿಸೋದು ಮುಖ್ಯ. ಅದು ಸಾಧ್ಯನಾ? ನಾವೆಲ್ರೂ ಈಗ ಯುದ್ಧಕ್ಕೆ ತಯಾರಾಗ್ಬೇಕು. ನಾವು ಖಂಡಿತ ಗೆದ್ದೇ ಗೆಲ್ತೀವಿ. ನಾವು ಒಂದಾಗಿ ಗೆಲ್ಲೋಣ. ನಾವು ಒಂದಾಗಿ ಗೆಲ್ಲೋಣ. ನಾವು ಒಂದಾಗಿ ಗೆಲ್ಲೋಣ. ಈಗ ನಿನ್ನ ಸಮಯ ಬಂದಾಗಿದೆ. ಈಗ ನೀನು ಬೋಟಸ್ಗೆ ಬಲಿಯಾಗೋಕೆ ಸಿದ್ಧಳಾಗು. ಅವನು ಖುಷಿ ಪಡ್ತಾನೆ. ಆಗ ಅವನ ಶಕ್ತಿ ಎಲ್ಲಾನು ನನ್ನದಾಗ್ಬಿಡತ್ತೆ. ಅಷ್ಟದಿಕ್ಪಾಲಕರೇ, ಈ ನನ್ನ ಮಂಡಲದಲ್ಲಿ ಅಷ್ಟದಿಗ್ಬಂಧನ ಮಾಡಿ. ಅಷ್ಟದಿಗ್ಬಂಧನವು ಜಾಗೃತವಾಗಲಿ. ನನ್ನ ಬಿಡುಗಡೆ ಮಾಡು. ನಿನಗೆ ಕೊನೆಯ ಬಲಿದಾನ ಸ್ವಲ್ಪ ಹೊತ್ತಲ್ಲೇ ಕೊಡ್ತೀನಿ. ಬೇಗ ಮಾಡು. ನೀನು ನನ್ನ ಅಡಿಯಾಳಾಗಿರೋದಕ್ಕೆ ಒಪ್ಕೊಳ್ತೀಯಾ? ನೀನು ಬಲಿದಾನ ಕೊಟ್ಟಿ ಅಂದ್ರೆ ಖಂಡಿತ ಆಗುತ್ತೆ. ಒಂದ್ ಹೆಜ್ಜೆನೂ ಮುಂದೆ ಇಡ್ಬೇಡ. ನಿನ್ ಕೈಲಿ ಗೆಲ್ಲೋದಕ್ಕಾಗಲ್ಲ.
ನಾನ್ ಹೇಳಿದ್ದೆ. ನಡೀರಿ ಬೇಗ ಹೋಗೋಣ. ಈ ಕಡೆ ಬನ್ನಿ. ಜೆಸಿಕಾ, ನಿಮ್ಗೆಲ್ಲ ಏನಾಗಿಲ್ಲ ತಾನೆ? ಪಾತಾಳ ಲೋಕದ ದುಷ್ಟಶಕ್ತಿಯೇ, ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ, ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ, ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಲೂಸಿ, ಏನಾಯ್ತು ನಿನ್ಗೆ? ಲೂಸಿ, ಡಾಮಿನಿಕ್ ದಾಳಿ ಮಾಡ್ತಿದ್ದಾನೆ. ನಾನೀ ಮಂತ್ರನ ಮುರಿಬೋದು. ಲೂಸಿ, ನೀನ್ ಹೆದರ್ಕೋಬೇಡ, ನಾವ್ ನಿನ್ನ ಕಾಪಾಡ್ತೀವಿ. ಲೂಸಿ, ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ನಾನೀ ಮಂತ್ರ ಮುರಿತೀನಿ. ಲೂಸಿ, ಭಯ ಪಡ್ಬೇಡ. ಲೂಸಿ, ಸ್ವಲ್ಪ ಹೊತ್ತಷ್ಟೇ. ಸಮಾಧಾನ ಮಾಡ್ಕೊ, ಧೈರ್ಯವಾಗಿರು, ಏನೂ ಆಗಲ್ಲ. ನಾವು ಮಂತ್ರನ ಬೇಗ ಮುರಿಬೇಕು. ಧೈರ್ಯವಾಗಿರುತ್ತೆ, ಇದ್ರೆ ಕಷ್ಟ ಆಗುತ್ತೆ. ಧೈರ್ಯವಾಗಿರು, ನಿಂಗೇನು ಆಗಲ್ಲ, ನಾನ್ ನಿನ್ ಜೊತೆಗಿದ್ದೀನಿ. ಲೂಸಿ, ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ನಾನೀ ಮಂತ್ರ ಮುರಿತೀನಿ. ಲೂಸಿ, ಭಯ ಪಡ್ಬೇಡ, ನಾವೆಲ್ಲ ನಿನ್ ಜೊತೆ ಇದೀವಿ. ಇವಳಿಂದ ದೂರ ಹೋಗು. ಲೂಸಿ, ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇದ್ದೀನಿ. ನಾನೀ ಮಂತ್ರ ಮುರಿತೀನಿ. ಲೂಸಿ, ಭಯ ಪಡ್ಬೇಡ. ಓ ದುಷ್ಟ ಶಕ್ತಿಯೇ, ಇವಳಿಂದ ದೂರ ಹೋಗು. ಏನಾಗಿಲ್ಲ ತಾನೆ? ಪಾತಾಳ ಲೋಕದ ಮಂತ್ರ ಮುರಿತಾ? ನಮಗೆ ಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟ ಶಕ್ತಿಯೇ, ನಮಗೆ ಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ಮಂತ್ರ ಮುರಿದಿದೆ, ಅವಳಿಗೇನು ಆಗಿಲ್ಲ, ಅವಳು ಆರಾಮಾಗಿದ್ದಾಳೆ. ಇವಾಗ ನಾವು ಆಚರಣೆ ನಡೀತಿರೋ ಜಾಗ ಹೋದ್ರೇನೆ ಎಲ್ಲ ಸರಿ ಹೋಗೋದು. ಪಾತಾಳ ಲೋಕದ ದುಷ್ಟ ಶಕ್ತಿಯೇ, ನಮಗೆ ಶಕ್ತಿಯನ್ನು ದಯಪಾಲಿಸು. ಅವಳು ತಡೆಯಕ್ ಆಗ್ತಿಲ್ಲ. ನಿಂಗೇನು ಆಗಿಲ್ಲ ತಾನೆ? ಏನಾಗಿಲ್ಲ ತಾನೆ? ನಾನೀಗ ಹೊರಗೆ ಬರಕ್ಕೆ ತಯಾರಾಗಿದ್ದೀನಿ. ಅವಳು ನಿನಗ್ ಬಲಿ ಕೊಡಕ್ಕಾಗಲ್ಲ. ನೀನು ನನ್ನ ಬಿಡುಗಡೆ ಮಾಡೋದಕ್ಕೆ ಜಾಸ್ತಿ ರಕ್ತ ಬಲಿದಾನ ಕೊಡಬೇಕು. ನಿನಗೆ ನಿನ್ನ ಬಲಿದಾನ ಸಿಗತ್ತೆ, ಆದ್ರೆ ನನ್ನ ಮಾತನ್ನ ನೀನ್ ಕೇಳ್ಬೇಕು. ಏನ್ ಬೇಕು ನಿನಗೆ? ಸರ್ವನಾಶ, ಪ್ರಳಯ, ದುಷ್ಟಶಕ್ತಿ, ಸಾವು, ಅವ್ರ ವಂಶ ನಿರ್ವಂಶ ಆಗ್ಬೇಕು. ಆಯ್ತು, ತಗೋ.
ಪಾತಾಳ ಲೋಕದ ದುಷ್ಟಶಕ್ತಿಯೇ ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಪಾತಾಳ ಲೋಕದ ದುಷ್ಟಶಕ್ತಿಯೇ ನನಗೆ ದುಷ್ಟಶಕ್ತಿಯನ್ನು ದಯಪಾಲಿಸು. ಓ ಮಹಾನ್ ಬೋಟಿಸ್, ನರಕದ ರಾಕ್ಷಸ, ನನ್ನ ಕೊನೆ ಬಲಿದಾನವನ್ನ ಒಪ್ಕೋ ಮತ್ತೆ ನನ್ನ ಕೊನೆ ಆಸೆನ ಪೂರೈಸು. ಬೇಡ ಬೇಡ, ಓಡಿ. ಬೇಗ ಓಡಿ. ಎಲ್ಲಿದ್ದಾನೆ? ಅವನ್ ಶಕ್ತಿ ಬೆಳಿಬಾರ್ದು ಅಂದ್ರೆ ನಾವು ಅವನ್ನ ಬೇಗ ಬಂಧಿಸ್ಬೇಕು. ಹೆದರ್ಕೋಬೇಡಿ, ಎಲ್ಲ ಧೈರ್ಯವಾಗಿರಿ. ನಾವೆಲ್ಲ ಒಟ್ಟಾಗಿದ್ರೆ ಖಂಡಿತ ಅವನ್ನ ನಾಶ ಮಾಡ್ಬೋದು. ಯಾರು ಕೈ ಬಿಡಬೇಡಿ, ಏನೇ ಆದ್ರೂ ಕೈ ಬಿಡಬೇಡಿ. ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ಅವನು ಎಲ್ಲಿದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ? ಜೆಸಿಕಾ, ನೀನ್ ಈಗ ಹೋರಾಡ್ಬೇಕು. ನನ್ನ ನೀವು ನರಕದ ಬೆಂಕಿಯಲ್ಲಿ ಸುಡ್ತಿದ್ರಿ ಅಲ್ವಾ? ನಾನು ನಿಮ್ಮನ್ನ ಸುಡ್ತೀನಿ. ರಾಕ್ಷಸ ಸತ್ತ. ರಾಕ್ಷಸ ಸತ್ತೋದ. ರಾಕ್ಷಸ ಸತ್ತೋದ. ಜೆಸಿಕಾ ಏನಾದ್ರೂ ನಿದ್ದೆ ಮಾಡ್ತಿದ್ದಾಳಾ? ಹಾ, ಆದ್ರೆ 1-2 ದಿನದಿಂದ ರಾತ್ರಿ ನಿದ್ದೆ ಮಾಡ್ತಿಲ್ಲ. ಆ ಹುಡುಗಿರ್ ಬಗ್ಗೆ
ನಾವೇನ್ ನಿರ್ಧಾರ ತಗೋತೀವಿ? ಅದು ಆ ಹುಡುಗಿರೆಲ್ಲ ನಮ್ಮ ಹತ್ರ ಕಲಿಯಕ್ಕೆ ಇಷ್ಟಪಡ್ತಾರೆ. ನಾವ್ ಅವ್ರಿಗೆ ಹೇಳ್ಕೊಟ್ಟು ಸರಿಯಾದ ದಾರಿಗೆ ತಂದ್ರಾಯ್ತು. ಆದ್ರೆ ನಂಗೆ ಅವ್ರಿಗೆ ಮಾಟ ಮಂತ್ರ ಹೇಳ್ಕೊಡೋದು ಸರಿಯಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಆದ್ರೆ ನಾವ್ ಅವ್ರಿಗೆ ಇಲ್ಲಿ ಕಲಿಸ್ಬಹುದು. ಸರಿ ಆಯ್ತು. ಸ್ಯಾಮ್, ಎಲ್ರು ಎಲ್ಲಿದ್ದೀರಾ? ಜೆಸಿಕಾ, ಏನಾಯ್ತು? ಏನೋ ಒಂದ್ ಬರ್ತಾ ಇದೆ. ನಾವೀಗ ಬೇಗ ಹೊರಡ್ಬೇಕು. ನಾವ್ ಯಾವಾಗ್ಲೂ ರೆಡಿ.